ಬೆಂಗಳೂರಲ್ಲಿ ಅಶ್ಲೀಲ ಸಿಂಬಲ್ ತೋರಿಸಿ ಕಾರು ಚಾಲಕ ಕಿರಿಕ್ ಮಾಡಿದ್ದಾನೆ. ಅಕ್ಷತಾ ರವಿಕುಮಾರ್ಗೆ ಅಶ್ಲೀಲ ಸಿಂಬಲ್ ತೋರಿಸಿದ್ದಾನೆ ಕಾರು ಚಾಲಕ. ಅಕ್ಷತಾ ರವಿಕುಮಾರ್ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಬೆಂಗಳೂರಲ್ಲಿ ಗೋಪಾಲನ್ ಮಾಲ್ ಬಳಿ ಈ ಘಟನೆ ನಡೆದಿರೋದು. ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡದೆ ಈ ಚಾಲಕ ಡ್ರೈವಿಂಗ್ ಮಾಡ್ತಾ ಇದ್ದಂತೆ. ಈ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಅಶ್ಲೀಲ ಸಿಂಬಲ್ ತೋರಿಸಿದ್ದಾನೆ ಆಸಾಮಿ. KA41M4191 ಈ ನಂಬರ್ನ ಕಾರ್ನ ಚಾಲಕನ ವಿರುದ್ಧ ಸದ್ಯ ದೂರು ದಾಖಲಿಸಲಾಗಿದೆ. ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ದಾಖಲಿಸಿದ್ದಾರೆ. ಘಟನೆ ವಿಡಿಯೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿಲ್ಲ ಆತ ಅಂತ ಅದನ್ನು ಪ್ರಶ್ನೆ ಮಾಡೋದಕ್ಕೆ ಹೋದಾಗ ಆ ರೀತಿಯಾಗಿ ಆ ಚಾಲಕ ಅಸಭ್ಯವಾಗಿ ವರ್ತಿಸಿ ಅಶ್ಲೀಲ ಸಿಂಬಲ್ ಅನ್ನು ತೋರಿಸಿರೋದು ನೀವು ಗಮನಿಸಬಹುದು. ಅಕ್ಷತಾ ಅವರು ಕಾಂಗ್ರೆಸ್ನ ಲೀಡರ್ ಆಗಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ ನಂಬರ್ ಸಮೇತ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರಸ್ತೆಯಲ್ಲಿ ಟ್ರಾಫಿಕ್ ಮಧ್ಯೆ ಈ ರೀತಿ ಕಿರಿಕಿರಿ ಮಾಡಿಕೊಳ್ಳೋದು, ಹೊಡೆದಾಟ ಬಡದಾಟಗಳೇ ನಡೆದೋಗಿದೆ ಬೆಂಗಳೂರಲ್ಲಿ. ಅಷ್ಟರ ಮಟ್ಟಿಗೆ ರಸ್ತೆಗಳಲ್ಲಿ ಗಾಡಿ ಚಲಾಯಿಸುವಾಗ ಇತ್ತೀಚೆಗೆ ಕಿರಿಕ್ಗಳಾಗ್ತಾ ಇರುವಂಥದ್ದು. ಈಗ ಆ ರೀತಿಯಾದಂಥ ಮತ್ತೊಂದು ಘಟನೆ. ಯಾಕೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ ಕರೆಕ್ಟಾಗಿ ಹೋಗಿ ಅಂತ ಹೇಳಿದ್ದಕ್ಕೆ ಈ ರೀತಿಯಾಗಿ ಆಸಾಮಿ ಅಶ್ಲೀಲ ಸಿಂಬಲ್ ತೋರಿಸಿ ಅಸಭ್ಯವಾಗಿ ವರ್ತಿಸಿದ್ದಾನೆ. ಅದರ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾರೆ ಅಕ್ಷತಾ ಅವರು. ಸೊ ಆ ವಿಡಿಯೋ ಸಮೇತ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಿಸಿದ್ದಾರೆ. ಅಕ್ಷತಾ ರವಿಕುಮಾರ್ ಅವರು ತಮ್ಮ ಕಾರಲ್ಲಿ ಹೋಗಬೇಕಾದ್ರೆ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗೆ ಆಗಿರುವಂಥ ಅನುಭವ ಇದು. ಈ ರೀತಿಯಾಗಿ ಸಾಕಷ್ಟು ಪ್ರಕರಣಗಳು ಬೆಂಗಳೂರಲ್ಲಿ ಆಗ್ತಾನೆ ಇರುತ್ತೆ. ಕಾರಣ ಏನು ಅಂದರೆ ಟ್ರಾಫಿಕ್ನಲ್ಲಿ ಹೋಗಬೇಕಾದ್ರೆ ಅಲ್ಲಿ ಫೇಸ್ ಆಗುವಂಥ ಸಿಚುವೇಶನ್ಗಳು, ಅಡ್ಡಾದಿಡ್ಡಿ ವಾಹನ ಚಾಲನೆ ಮಾಡುವಂಥವ್ರು ಮಾಡೋದೇ ತಪ್ಪು. ಅದರ ಮಧ್ಯೆ ಅದನ್ನು ಪ್ರಶ್ನೆ ಮಾಡೋದಕ್ಕೆ ಹೋದರೆ ಈ ರೀತಿಯಾದಂಥ ದುರ್ವರ್ತನೆ. ಈಗ ಸ್ವತಃ ಅಕ್ಷತಾ ರವಿಕುಮಾರ್ ಅವರೇ ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಕ್ಷತಾ ಅವರೇ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಈಗ ಘಟನೆ ಬಗ್ಗೆ ಗೊತ್ತಾಯ್ತು, ವಿಡಿಯೋ ಕೂಡ ಗಮನಿಸ್ತಾ ಇದ್ವಿ ನಾವು. ಆಕ್ಚುಲಿ ಏನಾಯ್ತು? ಸರ್, ಇದು ಜಸ್ಟ್ ಅರೌಂಡ್ 4 o'clock ಸಂಜೆ ನಿನ್ನೆ ನಾನು ಮೈಸೂರು ಬ್ಯಾಂಗ್ಳೂರ್ ರೋಡಲ್ಲಿ ಗೋಪಾಲನ್ ಮಾಲ್ ಇದೆಯಲ್ಲ ಸರ್, ಆಫ್ಟರ್ ಸ್ಯಾಟಲೈಟ್ ಬಸ್ ಸ್ಟಾಪ್ ಇಂದ ಮುಂದೆ KR ಮಾರ್ಕೆಟ್ಗೆ ಹೋಗೋ ರೋಡಲ್ಲಿ. ಸೊ ಇವರು ಸಡನ್ ಆಗಿ ಏನೋ ಹಾರನ್ ಮಾಡ್ತಿದ್ರು. ಅಲ್ಲಿ ನಿಮ್ಗೆ ಗೊತ್ತಲ್ಲ, ಕಂಜೆಸ್ಟೆಡ್ ಇದ್ರನ್ನ ಜಾಗನೂ ಬಿಡಕ್ಕಾಗಲ್ಲ, ಅಥವಾ ಅವ್ರು ಓವರ್ಟೇಕ್ ಮಾಡಕ್ ನಾನು ಬಿಡ್ಲಿಲ್ಲ ಅನ್ನೋ ಒಂದು ಸಡನ್ ಆಗಿ ಅವ್ರಿಗೆ ಕೋಪ ತರನೋ ಆಗ್ರೆಷನ್ ತರ ಏನೋ ಆಗಿದೆ. ಬಟ್ ನಂಗೆ ಅದು ನೋಟಿಸು ಮಾಡಿಲ್ಲ ಸರ್. ಸೊ ಹತ್ರ ಬಂದ್ರು, ಇಷ್ಟೇ ಸರ್ ಆಗಿರೋದು. ದರ್ ನೋ ರೀಸನ್ ಓನ್ಲಿ. ಬಂದ್ರು ಕಾರ್ ಹತ್ರ ಬಂದು ಮಿರರ್ ಎಲ್ಲ ಟಚ್ ಆಗಂಗ್ ಬಂದು ಗ್ಲಾಸ್ ಇಳ್ತು ಅಂತೆಲ್ಲ ಹೇಳಿದ್ರು. ನಾನು ಏನು ಅಂತ ಅರ್ಥನೇ ಆಗ್ತಾ ಇಲ್ಲ. ಏನು ಅಂತ ನೋಡಿದ್ರೆ ಲೈಕ್ ತುಂಬಾ ಕೆಟ್ಟ ವರ್ಡ್ಸ್ ಅಲ್ಲಿ ಬೈತಾ ಇದಾರೆ ಸರ್. ಲೈಕ್ ಆಕ್ಚುಲಿ ನನಗೆ ವರ್ಡ್ಸ್ ಕ್ಯಾಪ್ಚರ್ ಮಾಡಕ್ ವಿಡಿಯೋ ಮಾಡಕ್ ಆಗಿಲ್ಲ. ಆಮೇಲೆ ಈ ತರ ಸಿಂಬಲ್ ಎಲ್ಲ ತೋರಿಸ್ತಾ ಇದಾರೆ. ಈ ಕಡೆ ಲೆಫ್ಟ್ ಇಂದ ಒಂದ್ಸತಿ ಬಂತಾರೆ, ಆ ಕಡೆಯಿಂದ ಬರ್ತಾರೆ. ಪಕ್ಕದಲ್ಲಿ ಇನ್ನೊಂದು ಮಹಿಳೆ ಕೂತಿದ್ದಾರೆ, ಹಿಂದೆ ಒಂದ್ ಹೆಣ್ಮಗುನು ಕೂತಿದೆ, ಚಿಕ್ಕದು ಹುಡುಗಿ. ಬರ್ತಾರೆ ಎಲ್ಲ ಸರ್. ಇಷ್ಟೇ ಆಗಿರೋದು. ಅಂಥದ್ರಲ್ಲಿ ಆ ಕಡೆಯಿಂದ ನನಗೆ ಓವರ್ಟೇಕ್ ಮಾಡೋದು ಹಿಂಗ್ ಮಾಡೋದು, ಚೋಕ್ ಕೊಡಂಗ್ ಮಾಡೋದೆಲ್ಲ ಮಾಡಿ ಸುಮಾರು ಒಂದು 100-200 ಮೀಟರ್ಸ್ ಮೇಲೆ ಅಷ್ಟು ಹಿಂಗೆ ಬಂದ್ರು ಸರ್. ಆಮೇಲೆ ನಾನು ಮೊಬೈಲ್ ತೆಗ್ದೆ ಸರ್. ಏನಕ್ಕೆ ರೀಸನ್ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅನ್ಬಿಟ್ಟು ತೆಗ್ದೆ. ಬಿಕಾಸ್ ಅಲ್ಲೆಲ್ಲ ಸುತ್ತಮುತ್ತ ಇರೋ ಜನ ನಾನು ಅಬ್ಸರ್ವ್ ಮಾಡ್ತಿದ್ರು, ಇವ್ರು ಯಾಕೆ ಹಿಂಗ್ ಮಾಡ್ತಾ ಇದಾರೆ ಇವ್ರಿಗೆ ಅಂತ. ಸೊ ವಿಡಿಯೋ ತೆಗೆದು ಮಾಡ್ಕೊಳ್ಳೋಣ ಏನಾಗಿದೆ ಅಂತ ಕೇಳೋಷ್ಟ್ರಲ್ಲಿ ವಿಡಿಯೋ ಮಾಡ್ತಿರೋದನ್ನ ನೋಡ್ಬಿಟ್ಟು ಹಿಂಗ್ ಬಂದ್ರು, ಲೆಫ್ಟ್ ಇಂದ ಬಂದ್ರು ಫಸ್ಟ್, ಆಮೇಲೆ ರೈಟ್ ಅಲ್ಲಿ ಬಂದು ನೋ ಯೂ ಟರ್ನ್ ಮತ್ತೆ ರೆಡ್ ಸಿಗ್ನಲ್ ಇದ್ವಾಗ್ಲೇ ಫಾಸ್ಟ್ ಆಗಿ ಸರ್, ತುಂಬಾ ಫಾಸ್ಟ್ ಆಗಿ. ಅದೆಲ್ಲ ಕೂಡ ವಿಡಿಯೋದಲ್ಲಿ ಗಮನಿಸಿದ್ವಿ, ನೋಡಿದ್ವಿ. ಈಗ ನೀವು ವಿಡಿಯೋ ಸಮೇತ ಮೇ ಬಿ ಕಂಪ್ಲೇಂಟ್ ಕೂಡ ಲಾಡ್ಜ್ ಮಾಡಿದೀರಾ ಅನ್ಸುತ್ತೆ. ನೋಡೋಣ ಏನ್ ಆಕ್ಷನ್ ಆಗುತ್ತೆ ಅಂತ. ಥ್ಯಾಂಕ್ ಯು ಅಕ್ಷತಾ ಅವರೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.